ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಭಕ್ತಿ ಭಂಡಾರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾಗರ ಪಂಚಮಿಯ ಪೂಜೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವರ್ಷ ಇದೇ ಆಗಸ್ಟ್ 17ನೇ ತಾರೀಕು ಸೋಮವಾರ ನಾಗರ ಪಂಚಮಿಯನ್ನು ಆಚರಣೆ ಮಾಡಲಾಗುತ್ತೆ. ಈ ವರ್ಷ 3 ದಿನ ಕೂಡ ನಾಗರ ಪಂಚಮಿಯನ್ನು ಆಚರಣೆ ಮಾಡಬಹುದು. ಭಾನುವಾರ 16ನೇ ತಾರೀಕು ನಾಗರ ಚತುರ್ಥಿ ಅಂತ ಆಚರಣೆ ಮಾಡ್ತಾರೆ. ಹಾಗಾಗಿ ಭಾನುವಾರ, ಸೋಮವಾರ, ಮಂಗಳವಾರ ಈ 3 ದಿನ ಕೂಡ ಆಚರಣೆಯನ್ನು ಮಾಡಬಹುದು. ನಿಮ್ಮ ಅನುಕೂಲನ ನೋಡಿಕೊಂಡು ಚತುರ್ಥಿ, ಪಂಚಮಿ, ಷಷ್ಠಿ ಇರುತ್ತೆ. ಇಂತಹ ದಿನಗಳಲ್ಲಿ ನಾಗರ ಪಂಚಮಿಯನ್ನು ಮಾಡಿಕೊಳ್ಬಹುದು. ಯಾರು ಮಿಸ್ ಮಾಡ್ಕೊಳ್ಬೇಡಿ. ನಮಗೆ ಪದ್ಧತಿ ಇಲ್ಲ, ನಮ್ಮ ಮನೆಯಲ್ಲಿ ಮಾಡ್ತಿಲ್ಲ, ಹಾಗಾಗಿ ನಮ್ಮತ್ತೆ ದೊಡ್ಡವರು, ನಮ್ಮಮ್ಮ ಆ ಥರ ಯಾರು ಮಾಡ್ತಿಲ್ಲ, ಅದಕ್ಕಾಗಿ ನಾವು ಮಾಡಲ್ಲ ಅಂತ ಹೇಳೋಕ್ಕೆ ಹೋಗಬೇಡಿ. ಇದನ್ನು ಮಾಡೋಕ್ಕೆ ಪದ್ಧತಿ ಇರಬೇಕು ಅಂತ ಏನೂ ಇಲ್ಲ. ನಾಗರ ಪಂಚಮಿ ಮಾಡೋದ್ರಿಂದ ತುಂಬ ಅನುಕೂಲಗಳಿವೆ. ನಮ್ಮ ಜೀವನದಲ್ಲಿ ಬರುವಂತಹ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಆರೋಗ್ಯ ಸಮಸ್ಯೆ, ಚರ್ಮ ಕಾಯಿಲೆ ಸಮಸ್ಯೆ, ಮಕ್ಕಳ ಸಮಸ್ಯೆ, ಮದುವೆ ವಿಚಾರ, ನಾಗರ ಸಮಸ್ಯೆ ಇರಬಹುದು. ಇಂತಹ ಎಷ್ಟೋ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಬಹುದು ನಾಗರ ಪಂಚಮಿ ಪೂಜೆಯನ್ನು ಮಾಡುವುದರ ಮುಖಾಂತರ. ಅದಲ್ಲದೆ ಎಷ್ಟೋ ದೋಷಗಳಿಂದ ನಿವಾರಣೆ ಕೂಡ ಸಿಗುತ್ತೆ. ಸೋಮವಾರ ತುಂಬಾ ವಿಶೇಷವಾಗಿರುತ್ತೆ. ನಾಗರ ಪೂಜೆಗಳಿಗೆ ಇದೇ ಸೋಮವಾರ ನಾಗರ ಪಂಚಮಿ ಇದೆ. ಯಾರಿಗೆಲ್ಲ ಸಾಧ್ಯ ಆಗುತ್ತೋ ಸರಳವಾಗಿ ಆದರೂ ಆಚರಣೆ ಮಾಡಿ. ಪದ್ಧತಿ ಇರೋರು ಶಾಸ್ತ್ರಗಳ ಪ್ರಕಾರ ಆಚರಣೆ ಮಾಡ್ತಾರೆ. ಪದ್ಧತಿ ಇಲ್ಲದೆ ಇರೋರು ಯಾವ ರೀತಿ ಸರಳವಾಗಿ ಆಚರಣೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ವಿಡಿಯೋನ ನೋಡಿ. ಈ ದಿನ ನಾಗರ ಕಲ್ಲಿಗೆ ಹುತ್ತಕ್ಕೆ ಹಾಲು ಎರೆಯೋದು ತುಂಬಾ ವಿಶೇಷ. ಸರ್ಪದೋಷ, ಅದರಲ್ಲೂ ಕಾಳ ಸರ್ಪದೋಷದಿಂದ ಮುಕ್ತಿ ಪಡಿಬೇಕು ಅಂದರೆ ಈ ನಾಗರ ಪೂಜೆಯನ್ನು ಮಾಡಲೇಬೇಕು. ನಾಗದೇವತೆಗಳು ಶಿವನ ಗಣಗಳಾಗಿರೋದ್ರಿಂದ ಈ ಪೂಜೆ ಮಾಡೋದ್ರಿಂದ ಶಿವನ ಅನುಗ್ರಹ ಕೂಡ ಸಿಗುತ್ತೆ. ಈ ದಿನದ ಪೂಜಾ ಸಮಯ ಬೆಳಗ್ಗೆ 5:30ರಿಂದ 8:30 ಒಳಗಾಗಿ ಪೂಜೆಯನ್ನು ಮಾಡಬೇಕು. ಆದಷ್ಟು ಸೂರ್ಯೋದಯಕ್ಕೂ ಮೊದಲು ಪೂಜೆಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು. 10 ಗಂಟೆ 11 ಗಂಟೆಗೂ ಪೂಜೆಯನ್ನು ಮಾಡ್ತಾ ಇರ್ತಾರೆ. ಅವರವರ ಸಮಯ, ಅವರವರ ಅನುಕೂಲ, ಅವರವರ ಸಂಪ್ರದಾಯ ಪ್ರಕಾರ ಮಾಡ್ತಾ ಇರ್ತಾರೆ. ಮಧ್ಯಾಹ್ನದ ಸಮಯದಲ್ಲಿ ನಾಗರ ಪೂಜೆ ಮಾಡಬಾರ್ದು. ಮಧ್ಯಾಹ್ನದ ವೇಳೆಯಲ್ಲಿ ನಾಗರ ಕಲ್ಲಿನ ಪೂಜೆ ಮಾಡೋದು ಅಷ್ಟೊಂದು ಶ್ರೇಷ್ಠ ಅಲ್ಲ. ಮತ್ತು ಸಂಜೆ ಕೂಡ ನಾಗರ ಕಲ್ಲನ್ನು ಮತ್ತು ಆ ನಾಗರ ಕಲ್ಲಿನ ಹತ್ರ ಮರಗಳಿರುತ್ತಲ್ವ, ಹರಳಿ ಮರ ಮತ್ತು ಬೇವಿನ ಮರ, ಈ ಮರಗಳನ್ನು ಮುಟ್ಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಬೆಳಗಿನ ಪೂಜೆ ಮಾಡೋದಕ್ಕೆ ಪ್ರಯತ್ನ ಪಡಿ. ಉಪವಾಸದಲ್ಲಿ ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ಪೂರ್ತಿ ಉಪವಾಸ ಮಾಡೋದಕ್ಕೆ ಆಗಲ್ಲ ಅನ್ನೋರು ಒಪ್ಪತ್ತು ಪೂಜೆಯನ್ನು ಅಂದರೆ ಒಪ್ಪತ್ತು ಉಪವಾಸನ ಮಾಡಬಹುದು. ಒಪ್ಪತ್ತು ಅಂದರೆ ಬೆಳಿಗ್ಗೆ ಪೂಜೆ ಎಲ್ಲ ಆಗೋ ತನಕ ನೀರು ಕುಡಿಬಾರ್ದು, ಕಾಫಿ ಟೀನೂ ಕುಡಿಬಾರ್ದು. ಹಾಗೆಯೇ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆಯನ್ನು ಧರಿಸಿ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ನಾಗರ ಕಲ್ಲುಗಳಿಗೆ ಹೋಗಿ ಪೂಜೆಯನ್ನು ಮಾಡಬೇಕು. ಮಧ್ಯಾಹ್ನ ಅಡುಗೆ ಮಾಡಿಕೊಂಡು ಎಲೆ ಮೇಲೆ ಊಟವನ್ನು ಮಾಡಬೇಕು. ಮತ್ತು ರಾತ್ರಿ ಏನು ತಿನ್ನಬಾರ್ದು. ಹಾಗೆ ತಿಂದೇ ಇರೋದಕ್ಕಾಗಲ್ಲ ಅನ್ನೋರು ಏನಾದರೂ ಫಲಹಾರ, ಸ್ವಲ್ಪ ಹಾಲನ್ನು ಕುಡಿದು ರಾತ್ರಿ ಮಲಗೋದು ತುಂಬಾ ಒಳ್ಳೆಯದು. ನಾಗರ ಪೂಜೆಯನ್ನು ಮಾಡೋದು ತುಂಬಾ ಒಳ್ಳೆಯದು. ಮನೆಯಲ್ಲಿ ಯಾರು ಬರಲ್ಲ, ನಾವು ಮಾತ್ರ ಹೋಗೋದು ಅನ್ನೋದಾದರೆ, ಅಂದರೆ ಮನೆಯವರು ಯಾರು ಬರಲ್ಲ ಅನ್ನೋದಾದರೆ, ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನ ಎಲ್ಲ ಹೋಗಿ ಪೂಜೆ ಮಾಡೋ ಅವಶ್ಯಕತೆ ಏನೂ ಇಲ್ಲ. ಮನೆಯಲ್ಲಿ ಯಾರೋ ಒಬ್ಬರು ಪೂಜೆಯನ್ನು ಮಾಡಿದ್ರೆ ಎಲ್ಲರಿಗೂ ಆ ಫಲ, ಮನೆಯಲ್ಲಿ ಯಾರು ಇರ್ತಾರೋ ಎಲ್ಲರಿಗೂ ಆ ಫಲ ಸಿಗುತ್ತೆ. ಇನ್ನು ನೀವು ಇರೋ ಹತ್ರ ನಾಗರಕಲ್ಲು ಇಲ್ಲ, ಹುತ್ತ ಇಲ್ಲ, ಅಶ್ವತ್ಥಕಟ್ಟೆ ಇಲ್ಲ ಅನ್ನೋರು, ಯಾವುದೇ ಥರದ ದೇವಸ್ಥಾನಗಳು ಸುತ್ತಮುತ್ತ ಇಲ್ಲ ಅನ್ನೋರು, ನಿಮ್ಮ ಮನೆಯಲ್ಲೇ ಬೆಳ್ಳಿ ಅಥವಾ ಹಿತ್ತಾಳೆ ನಾಗರ ಕಲ್ಲನ್ನು ಅಂದರೆ ನಾಗರನ್ನ ಇಟ್ಕೊಂಡಿದ್ರೆ ಮನೆಯಲ್ಲೇ ಪೂಜೆಯನ್ನು ಮಾಡಬಹುದು. ಅಥವಾ ಇದು ಯಾವುದೂ ಇಲ್ಲ ಅಂದರೆ ಶಿವಪೂಜೆಯನ್ನು ಕೂಡ ಮಾಡಬಹುದು. ವಿಶೇಷ ಫಲಗಳು ಸಿಗುತ್ತೆ. ಬನ್ನಿ, ಈಗ ಪಂಚಮ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯವಾಗುತ್ತೆ, ನಾಗರ ಕಲ್ಲುಗಳಿಗೆ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಅಂತ ಸರಳವಾಗಿ ತಿಳಿಸ್ಕೊಡ್ತೀನಿ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿ 16ನೇ ತಾರೀಕು ಸಂಜೆ 4:50 ಪ್ರಾರಂಭವಾಗುತ್ತೆ. ಮಾರನೇ ದಿನ 17ನೇ ತಾರೀಕು ಸಂಜೆ 5 ಗಂಟೆ ತನಕ ಇರುತ್ತೆ. ಅನಂತರ ಷಷ್ಠಿ ಪ್ರಾರಂಭವಾಗುತ್ತೆ. ಇನ್ನು ಸೋಮವಾರ 17ನೇ ತಾರೀಕು ಪೂಜೆ ಮಾಡದೇ ಇರೋರು ಮಂಗಳವಾರ ಪೂಜೆಯನ್ನು ಕೂಡ ಮಾಡಬಹುದು. ಷಷ್ಠಿ ಇರುತ್ತೆ. ಇನ್ನು ಭಾನುವಾರ, ಸೋಮವಾರ, ಮಂಗಳವಾರ ಈ 3 ದಿನಗಳು ಕೂಡ ನಾಗರ ಕಲ್ಲುಗಳಿಗೆ ಪೂಜೆ ಮಾಡೋದಕ್ಕೆ ತುಂಬಾ ಶ್ರೇಷ್ಠವಾಗಿರುತ್ತೆ ಅಂತಲೇ ಹೇಳ್ಬೋದು. ನಾಗರ ಪಂಚಮಿ ಸೋಮವಾರ ಬಂದಿರೋದ್ರಿಂದ ಆ ದಿನ ಮಾಡಿದ್ರೆ ಇನ್ನೂ ತುಂಬ ಉತ್ತಮ ಫಲಗಳನ್ನೇ ಪಡೆದುಕೊಳ್ಬೋದು. ನಿಮಗೆ ಅನುಕೂಲ ಆದಾಗ ಈ 3 ದಿನದಲ್ಲಿ ಯಾವುದಾದ್ರೂ ಒಂದು ದಿನದಲ್ಲಿ ಪೂಜೆಯನ್ನು ಮಾಡ್ಕೊಳ್ಳಿ.
ಆದರೆ ಯಾರೂ ಮಿಸ್ ಮಾಡದೆ ತುಂಬ ಸರಳವಾಗಿ ಆದರೂ ಈ ಪೂಜೆಯನ್ನು ಮಾಡ್ಕೊಳ್ಳಿ. ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಹಾಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತಷ್ಟು ಮಾಹಿತಿಗಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.